ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದಲ್ಲಿ ಅಮೆರಿಕ ಭಾಗಿಯಾಗಬೇಕಾ ಅಥವಾ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಇನ್ನು 2 ವಾರಗಳ ಸಮಯ ಬೇಕಾಗತ್ತೆ ಅಂತ ಟ್ರಂಪ್ ಹೇಳಿದ ಬೆನ್ನಲ್ಲೇ ಇರಾನ್ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಹಾಗೆ ಇಸ್ರೇಲ್ ಕೂಡ ಇಲ್ಲಿ ಯಾರು ನಮ್ಮ ಜೊತೆ ನಿಲ್ತಾರೆ, ಯಾರು ನಿಲ್ಲೋದಿಲ್ಲ ಅನ್ನೋದು ನಮಗೆ ಮುಖ್ಯ ಅಲ್ಲ ಅಂತ ಹೇಳ್ತಾ ಇರಾನಿನ ಸೇನಾ ಫ್ಯಾಕ್ಟರಿಗಳು ಹಾಗೂ ಮಿಸೈಲ್ ತಯಾರಿಕಾ ಘಟಕಗಳು ದಾಸ್ತಾನುಗಳನ್ನು ಗುರಿಯಾಗಿಸಿಕೊಂಡು ಸುಮಾರು 120ಕ್ಕೂ ಹೆಚ್ಚು ಬಾಂಬ್ ಮತ್ತು ಮಿಸೈಲ್ಗಳಿಂದ ಇರಾನಿನ ಮೇಲೆ ದಾಳಿ ಮಾಡಿದೆ. ಇರಾನ್ ಕೂಡ ಇಸ್ರೇಲಿನ ವಿರುದ್ಧ ಕ್ಲಸ್ಟರ್ ಬಾಂಬ್ಗಳನ್ನು ಬಳಕೆ ಮಾಡಿದೆ. ಈ ನಡುವೆ ಅಮೆರಿಕ ಕತಾರಲ್ಲಿ ತನ್ನ ಏರ್ ಬೇಸ್ನಿಂದ ವಿಮಾನಗಳನ್ನು ಬೇರೆ ಕಡೆಗೆ ಕಳುಹಿಸಿಕೊಟ್ಟಿದೆ. ಹಾಗೆ ಪರ್ಷಿಯನ್ ಗಲ್ಫ್ ಅಲ್ಲಿದ್ದ ಅಮೆರಿಕದ ಯುದ್ಧ ನೌಕೆಗಳು ಕೂಡ ಅಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದಲ್ಲಿ ತಾನು ಭಾಗಿಯಾಗೋದು ಬೇಡ ಅಂತ ಅಮೆರಿಕ ಅಲ್ಲಿಂದ ಪಲಾಯನ ಮಾಡಿದೆ ಅಂತ ಕೆಲ ಸೋಷಿಯಲ್ ಮೀಡಿಯಾ ಮೀಮುಗಳು ವೈರಲ್ ಆಗ್ತಾ ಇವೆ. ಆದರೆ ಇರಾನ್ನ ಕೆಲ ರಕ್ಷಣಾ ತಜ್ಞರು ಮಾತ್ರ ಅಮೆರಿಕದ ಯುದ್ಧ ವಿಮಾನಗಳ ಕಣ್ಮರೆಯಿಂದಾಗಿ ಹೆಚ್ಚು ಆತಂಕಗೊಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಅಮೆರಿಕ ಇಸ್ರೇಲಿಗೆ ಕೈ ಕೊಡ್ತಾ ಇದೆಯಾ? ಅಕಸ್ಮಾತ್ ಅಮೆರಿಕ ಈ ಸಂಘರ್ಷದಲ್ಲಿ ಭಾಗಿಯಾಗದೇ ಇದ್ರೆ ಇಸ್ರೇಲಿನ ಪರಿಸ್ಥಿತಿ ಏನಾಗುತ್ತೆ ಮತ್ತು ರಷ್ಯಾ ಯಾಕೆ ಪದೇ ಪದೇ ನ್ಯೂಕ್ಲಿಯರ್ ಅನ್ನ ಬಳಸಬೇಡಿ ಅಂತ ಇಸ್ರೇಲಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಈ ಅಮೆರಿಕ ಮತ್ತು ಟ್ರಂಪ್ ಯಾರಿಗೂ ಗೆಳೆಯರಲ್ಲ ಅನ್ನೋ ಹಳೆ ಮಾತೇನಿದೆ ಅದು ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದಕ್ಕೆ ಕಾರಣ ಅಮೆರಿಕದ ಯುದ್ಧ ವಿಮಾನಗಳು ಕತಾರ್ನಿಂದ ಕಾಣೆಯಾಗಿವೆ ಅನ್ನೋದಲ್ಲ, ಬದಲಿಗೆ ಈ ಸಂಘರ್ಷದಲ್ಲಿ ಭಾಗಿಯಾಗಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ನಮಗಿನ್ನೂ 15 ದಿನಗಳ ಕಾಲಾವಕಾಶ ಬೇಕು ಅನ್ನೋ ಟ್ರಂಪ್ ಮಾತುಗಳು. ಇಲ್ಲಿ ಅಮೆರಿಕ ತನ್ನ ಯಾವ ಮಿತ್ರ ದೇಶದ ಜೊತೆ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ತಾ ಇಲ್ಲ. ಯುಕ್ರೇನ್ಗೆ ಕೈ ಕೊಡ್ತು, ಯುರೋಪಿಯನ್ ದೇಶಗಳು ಅಮೆರಿಕಾದ ಮೇಲೆ ನಂಬಿಕೆಯನ್ನ ಕಳ್ಕೊಂಡಿವೆ, ನ್ಯಾಟೋ ಸಣ್ಣಗೆ ಅಮೆರಿಕಾದಿಂದ ದೂರ ಆಗ್ತಾ ಇದೆ, ತೈವಾನ್ ಜಪಾನ್ಗಳು ಕೂಡ ಈಗ ಅಮೆರಿಕಾನ ನಂಬುತ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಮತ್ತೆ ಅಪನಂಬಿಕೆ ಮತ್ತು ಅನುಮಾನಗಳಿಗೆ ಕಾರಣವಾಗುವ ಹಾಗೆ ಇಸ್ರೇಲಿಗೆ ಕೂಡ ಅಮೆರಿಕ ಡಿಚ್ ಮಾಡ್ತಾ ಇದೆ ಅನ್ನೋ ಥರದ ಮಾತುಗಳು ಈಗ ಇಸ್ರೇಲ್ನಾದ್ಯಂತ ಕೇಳಿ ಬರ್ತಾ ಇವೆ. ಯಾಕೆ ಹೀಗೆ ಅಂದ್ರೆ ಗೆಳೆಯರೆ, ಈಗ ಇಸ್ರೇಲ್ ಇರಾನ್ ಮೇಲೆ ಮಾಡ್ತಾ ಇರೋ ದಾಳಿ ಇದೆಯಲ್ಲ, ಇದು ಅಮೆರಿಕಾಗೆ ಗೊತ್ತಿಲ್ಲದೆ ಅಥವಾ ಅಮೆರಿಕಾದ ಅನುಮತಿ ಇಲ್ಲದೆ ಶುರು ಮಾಡಿದ್ದೇನಲ್ಲ. ನಿಮಗೆ ನೆನಪಿರಬೇಕು, ಅಮೆರಿಕಾದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ನಂತರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾಗೆ ಹೋಗಿ ಟ್ರಂಪ್ನ ಭೇಟಿ ಮಾಡಿ ಬಂದ್ರಲ್ಲ, ಅದಕ್ಕೂ ಮೊದಲೇ ಅಲ್ಲಿಗೆ ನೇತನ್ಯಾಹು ಹೋಗಿದ್ರು. ಬೆಂಜಮಿನ್ ನೇತನ್ಯಾಹು ಕೂತ್ಕೊಳ್ಳೋ ಕುರ್ಚಿಯನ್ನ ಟ್ರಂಪ್ ಹಿಂದಕ್ಕೆಳೆದು ಸರಿಪಡಿಸಿದ್ದ ವಿಡಿಯೋ ಒಂದು ವಿಪರೀತ ವೈರಲ್ ಕೂಡ ಆಗಿತ್ತು. ಆ ಭೇಟಿಯ ಸಂದರ್ಭದಲ್ಲಿ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಇರಾನ್ ಬಗ್ಗೆ ಮತ್ತು ಅವರ ಅಣುಶಕ್ತಿಯ ಬಗ್ಗೆ ಅಮೆರಿಕಾದ ಗಮನಕ್ಕೆ ತರ್ತಾರೆ. ಗಾಜಾ ಬಗ್ಗೆ, ಹಮಾಸ್ ಬಗ್ಗೆ, ಸಿರಿಯಾದ ಬೆಳವಣಿಗೆಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಇದೇ ಸಂದರ್ಭದಲ್ಲಿ ಇರಾನ್ ಅಣ್ವಸ್ತ್ರಗಳನ್ನ ತಯಾರು ಮಾಡಿಕೊಂಡ್ರೆ ಆಗುವ ಅನಾಹುತಗಳು ಹಾಗೂ ಟ್ರಂಪ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲೇ ಇರಾನ್ ಅಣುಪರೀಕ್ಷೆಗಳನ್ನ ಮಾಡಿಬಿಟ್ರೆ ಶಾಶ್ವತವಾಗಿ ಟ್ರಂಪ್ ಇಮೇಜಿಗೆ ಹೇಗೆ ಮಸಿ ಬೀಳುತ್ತೆ ಅನ್ನೋದನ್ನ ನೇತನ್ಯಾಹು ಟ್ರಂಪ್ಗೆ ಅರ್ಥ ಮಾಡಿಸ್ತಾರೆ. ಆಧುನಿಕ ಶಾಂತಿದೂತನಂತೆ ಪೋಸ್ ಕೊಡ್ತಾ ಇರೋ ಟ್ರಂಪ್ಗೆ ತನ್ನ ಅವಧಿಯಲ್ಲಿ ಇರಾನ್ ಅಣುಶಕ್ತ ಆಗಿಬಿಟ್ರೆ ಜಗತ್ತು ತನ್ನನ್ನು ಹೇಗೆ ನೋಡಬಹುದು, ಎಷ್ಟು ಅಸಮರ್ಥನಂತೆ ಜಗತ್ತಿನ ಮುಂದೆ ತಾನು ಕಾಣಿಸಿಕೊಳ್ಳಬಹುದು ಅನ್ನೋ ಚಿತ್ರಣ ಕಣ್ಣು ಮುಂದೆ ಬಂತೇನೋ. ಹೀಗಾಗಿ ಇರಾನಿಗೆ ಅಣು ಕಾರ್ಯಕ್ರಮವನ್ನು ಕೈ ಬಿಡೋದಕ್ಕೆ ಟ್ರಂಪ್ 2 ತಿಂಗಳ ಕಾಲಾವಕಾಶವನ್ನು ಕೊಟ್ಟರು. ಆ 60 ದಿನಗಳ ಕಾಲಾವಕಾಶ ಮುಗಿದ ನಂತರ ಇರಾನ್ ತನ್ನ ಅಣು ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಅನ್ನೋದನ್ನ ಘೋಷಿಸಿದ ನಂತರ ಇಲ್ಲಿ ಇಸ್ರೇಲ್ ಇರಾನಿನ ಮೇಲೆ ದಾಳಿ ಮಾಡ್ತು. ಅಲ್ಲಿಗೆ ಅಮೆರಿಕಾಗೆ ಗೊತ್ತಿದ್ದೇ ಈ ದಾಳಿ ಆಗಿದ್ದು. ಆದರೆ ಅಮೆರಿಕ ಮಾತ್ರ ಈಗಲೂ ಕೂಡ ಇಸ್ರೇಲಿಗೆ ಬೆಂಬಲ ಕೊಡೋ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಮಧ್ಯೆ ಇರಾನ್ ಕೂಡ ಕತಾರ್ ಮೂಲಕ ಅಮೆರಿಕ ಜೊತೆ ಮಾತುಕತೆಗೆ ಪ್ರಯತ್ನಿಸ್ತಾ ಇದೆ. ಅವರಿಗೆ ಈ ಸಂಘರ್ಷದಲ್ಲಿ ಅಮೆರಿಕ ಫೀಲ್ಡ್ಗಿಳಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿದೆ. ಇರಾನ್ಗೆ ರೆಜಿಮ್ ಚೇಂಜ್ ಬಗ್ಗೆ ಇವತ್ತಿಗೂ ಒಂದು ಆತಂಕ ಮತ್ತು ಭಯ ಇದೆ. ಹಾಗಂತ ಇದನ್ನು ಬಹಿರಂಗವಾಗಿ ತೋರಿಸ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಕತಾರ್, ಟರ್ಕಿಗಳನ್ನು ಮುಂದೆ ಬಿಟ್ಟುಕೊಂಡು ಅಮೆರಿಕ ಜೊತೆ ಹಿಂಬಾಗಿಲ ಮಾತುಕತೆಗಳನ್ನು ಕೂಡ ಇರಾನ್ ನಡೆಸ್ತಾ ಇದೆ. ಅದರ ಜೊತೆಗೆ ಹೊರ ಜಗತ್ತಿಗೆ ಕಾಣೋ ಹಾಗೆ ಇಸ್ರೇಲಿನ ಮೇಲೆ ಭಯಂಕರ ದಾಳಿಗಳನ್ನು ಕೂಡ ಅವರು ತೀವ್ರ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಗುರುವಾರ ಇರಾನ್ ಇಸ್ರೇಲ್ ಮೇಲೆ ಕ್ಲಸ್ಟರ್ ಬಾಂಬ್ಗಳನ್ನು ಹಾಕಿದೆ. ಗೆಳೆಯರೆ, ಈ ಕ್ಲಸ್ಟರ್ ಬಾಂಬ್ ಅನ್ನೋದು ಅತ್ಯಂತ ಭಯಾನಕ ಬಾಂಬುಗಳ ಪೈಕಿ ಒಂದು. ಇದು ಒಂದು ಬಾಂಬ್ ಅಲ್ಲ, ಒಂದು ಕಂಟೈನರ್ ಅಲ್ಲಿ ಸಾವಿರಾರು ಸಣ್ಣ ಸಣ್ಣ ಬಾಂಬುಗಳನ್ನು ಒಳಗೊಂಡ ಒಂದು ಸಮೂಹ. ಇದು ಸ್ಫೋಟಗೊಂಡಾಗ ಅದರಲ್ಲಿನ ಚಿಕ್ಕ ಚಿಕ್ಕ ಬಾಂಬುಗಳು ದೂರ ದೂರದವರೆಗೆ ಸ್ಪ್ರೆಡ್ ಆಗಿ ಬೀಳುತ್ತವೆ. ಅವು ನೆಲಕ್ಕೆ ಬಿದ್ದು ಕೂಡಲೇ ಸ್ಫೋಟಗೊಳ್ಳಲೇಬೇಕು ಅಂತಲೂ ಇಲ್ಲ. ಆ ನಂತರ ಯಾವಾಗಲೂ ಅದರ ಮೇಲೆ ಜನ ಕಾಲಿಟ್ಟಾಗ, ವಾಹನಗಳು ಸಂಚರಿಸುವಾಗ ಯಾವಾಗ ಬೇಕಾದರೂ ಅವು ಸ್ಫೋಟಗೊಂಡು ಒಂದಷ್ಟು ಜನರ ಸಾವಿಗೆ ಕಾರಣ
ಆಗಬಹುದು ಮತ್ತು ಅವು ಬಿದ್ದ ಕೂಡಲೇ ಕೂಡ ಸ್ಫೋಟಗೊಳ್ಳುವ ಸಾಧ್ಯತೆ ಇರುತ್ತೆ. ಅಂತಾರಾಷ್ಟ್ರೀಯ ಸಮುದಾಯ ಈ ಕ್ಲಸ್ಟರ್ ಬಾಂಬ್ಗಳ ಬಳಕೆಯನ್ನ ನಿಷೇಧಿಸಿದೆ. ಯುರೋಪಿಯನ್ ದೇಶಗಳು, ಆಸ್ಟ್ರೇಲಿಯಾ ಸೇರಿದಂತೆ ಒಂದಷ್ಟು ದೇಶಗಳು ಇದನ್ನ ಬಳಸಬಾರದು ಅನ್ನೋ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿವೆ. ಆದರೆ ಅಮೆರಿಕ, ರಷ್ಯಾ, ಚೈನಾ, ಭಾರತ, ಇರಾನ್, ಇಸ್ರೇಲ್, ಪಾಕಿಸ್ತಾನ ಹೀಗೆ ಯಾವೆಲ್ಲ ದೇಶಗಳು ಆಗಾಗ ಯುದ್ಧ ನಿರತವಾಗುತ್ತವೋ ಅಂಥ ದೇಶಗಳು ಈ ನಿಷೇಧವನ್ನು ಒಪ್ಪಿಲ್ಲ, ಅದಕ್ಕೆ ಸಹಿ ಕೂಡ ಮಾಡಿಲ್ಲ. ಈಗ ಇರಾನ್ ಅದೇ ಕ್ಲಸ್ಟರ್ ಬಾಂಬ್ಗಳನ್ನು ಇಸ್ರೇಲ್ ಮೇಲೆ ಹಾಕಿದೆ. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಇರಾನಿನ ಮೇಲೆ ಗುರುವಾರ ರಾತ್ರಿ ಸುಮಾರು 50 ಯುದ್ಧ ವಿಮಾನಗಳನ್ನು ಬಳಸಿ ನಿರಂತರವಾಗಿ ದಾಳಿ ಮಾಡಿದೆ. ಆದರೆ ಇಸ್ರೇಲ್ ಎಲ್ಲೂ ಕೂಡ ನಾಗರಿಕ ವಸತಿಗಳನ್ನು ಗುರಿಯಾಗಿಸಿಕೊಂಡಿಲ್ಲ. ಬದಲಿಗೆ ಇರಾನಿನ ನ್ಯೂಕ್ಲಿಯರ್ ಕೇಂದ್ರಗಳು, ಮಿಸೈಲ್ ತಯಾರಿಕಾ ಫ್ಯಾಕ್ಟರಿಗಳು ಹಾಗೂ ದಾಸ್ತಾನುಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ಮಾಡಿದೆ. ಸಾಕಷ್ಟು ಮಿಸೈಲ್ ಫ್ಯಾಕ್ಟರಿಗಳನ್ನು ನಾಶ ಮಾಡಿದ್ದೀವಿ. ಇನ್ನು ಇರಾನ್ ತನಗೆ ಬೇಕಾದ ಮಿಸೈಲ್ಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ವರ್ಷಗಳೇ ಬೇಕಾಗುತ್ತೆ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಆದರೆ ಇರಾನಿನ ಬಳಿ ಸಾಕಷ್ಟು ಮಿಸೈಲ್ ದಾಸ್ತಾನಿರೋದ್ರಿಂದ ಇನ್ನು 15-20 ದಿನಗಳ ಕಾಲ ಇಸ್ರೇಲಿನ ಮೇಲೆ ದಾಳಿ ಮಾಡೋದಕ್ಕೆ ಅವರಿಗೆ ಯಾವ ಸಮಸ್ಯೆಯೂ ಆಗೋದಿಲ್ಲ ಹಾಗಂತ ಇರಾನ್ ಹೇಳಿಕೊಳ್ತಾ ಇದೆ. ಈ ನಡುವೆ ಅತ್ಯಂತ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇರೋದು ಪ್ಲಾನೆಟ್ ಲ್ಯಾಬ್ಸ್ನ ಈ ಸ್ಯಾಟಲೈಟ್ ಇಮೇಜ್. ಇದರಲ್ಲಿರೋದು ಕತಾರ್ನ ಅಲ್ ಉದೈದ್ ಏರ್ಬೇಸ್ನ ಫೋಟೋ. ಇದು ಅಮೆರಿಕಾದ ಅತಿ ದೊಡ್ಡ ಏರ್ಬೇಸ್ ಕೂಡ. ಇಲ್ಲಿ ಜೂನ್ 5ನೇ ತಾರೀಕು ಸುಮಾರು 40 ಅಮೆರಿಕ ಫೈಟರ್ ಜೆಟ್ಟುಗಳು, C-130 ಹರ್ಕ್ಯುಲೆಸ್ ಟ್ರಾನ್ಸ್ಪೋರ್ಟ್ ಪ್ಲೇನುಗಳು ಇದ್ವು. ಅವು ಜೂನ್ 19ರ ಹೊತ್ತಿಗೆ ಕೇವಲ 3ಕ್ಕೆ ಇಳಿಕೆ ಆಗಿವೆ. ಇನ್ನುಳಿದ ಯುದ್ಧ ವಿಮಾನಗಳು, ಟ್ರಾನ್ಸ್ಪೋರ್ಟ್ ವಿಮಾನಗಳು ಅಲ್ಲಿಂದ ಕಾಣೆಯಾಗಿವೆ. ಅಂದರೆ ಅಮೆರಿಕ ಅವುಗಳನ್ನು ಕತಾರ್ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದೆ. ಹಾಗೆ ಪರ್ಷಿಯನ್ ಗಲ್ಫಲ್ಲಿದ್ದ ಅಮೆರಿಕದ ಯುದ್ಧ ನೌಕೆಗಳು ಕೂಡ ಈಗ ಕಾಣ್ತಾ ಇಲ್ಲ. ಸೊ ಅಮೆರಿಕ ಮಧ್ಯಪ್ರಾಚ್ಯದಿಂದ ಹೊರಟು ಹೋಯ್ತಾ ಅನ್ನೋದು ಇರಾನ್ ಹಾಗೂ ಇರಾನಿನ ಬೆಂಬಲಿಗರು ಕೇಳ್ತಾ ಇರೋ ಪ್ರಶ್ನೆ. ಆದರೆ ರಕ್ಷಣಾ ತಜ್ಞರು ಅಮೆರಿಕದ ಯುದ್ಧ ವಿಮಾನಗಳ ಈ ಕಣ್ಮರೆಯ ಬಗ್ಗೆ ಹೆಚ್ಚು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಹೀಗೆ ಅಮೆರಿಕ ತನ್ನ ಯುದ್ಧ ವಿಮಾನ ಮತ್ತು ಹಡಗುಗಳನ್ನು ಶಿಫ್ಟ್ ಮಾಡೋದಕ್ಕೆ ಅವರು ಬೇರೆಯದ್ದೇ ಆದ ಕಾರಣವನ್ನು ಕೂಡ ಕೊಡ್ತಾ ಇದ್ದಾರೆ. ಗೆಳೆಯರೆ, ಕತಾರ್ ಅಂದ್ರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಲ್ಲಿಂದ ಇರಾನ್ ತುಂಬಾ ದೂರ ಏನಿಲ್ಲ. ಈ ಪರ್ಷಿಯನ್ ಗಲ್ಫ್ ಅನ್ನು ದಾಟಿಬಿಟ್ರೆ ಇದರ ಇನ್ನೊಂದು ತುದಿಯಲ್ಲಿರೋದೇ ಇರಾನ್. ಇರಾನ್ ಬಳಿ ವಿಪರೀತ ಪ್ರಮಾಣದಲ್ಲಿ ಶಾರ್ಟ್ ರೇಂಜ್ ಮಿಸೈಲ್ಗಳಿವೆ. 50ರಿಂದ 300 ಕಿಲೋಮೀಟರ್ ಟಾರ್ಗೆಟ್ ಅನ್ನ ಹಿಟ್ ಮಾಡೋದು ಅವರಿಗೆ ದೊಡ್ಡ ವಿಷಯ ಅಲ್ಲ. ಇರಾನ್ ಅಮೆರಿಕದ ಯುದ್ಧ ವಿಮಾನಗಳ ಮೇಲೆ ದಾಳಿ ಮಾಡುತ್ತೋ ಬಿಡುತ್ತೋ, ಆದ್ರೆ ಅಕಸ್ಮಾತ್ ಮಾಡಿ ಅಮೆರಿಕದ ಯುದ್ಧ ವಿಮಾನ ಮತ್ತು ಹಡಗುಗಳು ನಾಶ ಆದ್ರೆ ಅದು ತೀವ್ರ ಮುಖಭಂಗಕ್ಕೆ ಕಾರಣ ಆಗುತ್ತೆ. ಸೊ ಅಮೆರಿಕ ಇರಾನ್ಗೆ ತುಂಬಾ ಹತ್ತಿರ ಇರೋ ತನ್ನ ಸ್ಟ್ರಾಟಜಿಕ್ ಅಸೆಟ್ಸ್ ಅನ್ನ ಸದ್ಯಕ್ಕೆ ದೂರಕ್ಕೆ ತಗೊಂಡು ಹೋಗ್ತಾ ಇದೆ. ಹಾಗಂತ ಅಮೆರಿಕ ಇರಾನ್ ಜೊತೆಗಿನ ಸಂಘರ್ಷಕ್ಕೆ ಹೆದರಿ ಓಡ್ ಹೋಗ್ತಾ ಇದೆ ಅಂತಲ್ಲ. ಜೂನ್ 15ರಿಂದ 18ರ ನಡುವೆ ಅಮೆರಿಕದ KC-46A ಪೆಗಾಸಿಸ್ ಮತ್ತು KC-135 ಸ್ಟ್ರಾಟೋ ಟ್ಯಾಂಕರ್ ಸೇರಿದಂತೆ 27 ಮಿಲಿಟರಿ ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ಗಳು ಯುರೋಪ್ಗೆ ಬಂದಿವೆ. ಅಲ್ಲಿ ಅಷ್ಟೊಂದು ರಿಫ್ಯೂಲಿಂಗ್ ವಿಮಾನಗಳು ಯಾಕೆ ಬಂದಿರಬಹುದು ಅನ್ನೋದನ್ನ ಊಹೆ ಮಾಡೋದು ಕಷ್ಟ ಏನಲ್ಲ. ನಾಳೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಬೇಕಾಗಿ ಬಂದ್ರೆ ಯಾವುದೇ ಸಮಸ್ಯೆ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಅಮೆರಿಕ ಮಾಡಿಕೊಳ್ತಾ ಇದೆ. ಹಾಗೆ ಹ್ಯಾರಿ ಎಸ್ ಟ್ರೂಮನ್ ಅನ್ನೋ ಏರ್ಕ್ರಾಫ್ಟ್ ಕ್ಯಾರಿಯರ್ ಈಗಾಗಲೇ ಮೆಡಿಟರೇನಿಯನ್ ಸಮುದ್ರದಲ್ಲಿದೆ. ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಹಾಗೂ ಇದರ ಜೊತೆಗಿನ ಯುದ್ಧ ನೌಕೆಗಳ ಫ್ಲೀಟ್ ಇರಾನಿನ ಪಶ್ಚಿಮ ಭಾಗದ ಮೇಲೆ ದಾಳಿ ಮಾಡೋದಕ್ಕೆ ಸುಲಭ ಆಗುತ್ತೆ. ಹಾಗೆ USS ನಿಮಿಡ್ಸ್ ದಕ್ಷಿಣ ಚೀನಾ ಸಾಗರದಿಂದ ಹಿಂದೂ ಮಹಾಸಾಗರಕ್ಕೆ ಬರ್ತಾ ಇದೆ. ಇದರ ಜೊತೆ 4 ಅರ್ಲಿ ಬರ್ಕ್ ಕ್ಲಾಸ್ ಡೆಸ್ಟ್ರಾಯರ್ಗಳಿವೆ ಮತ್ತು ಒಂದು ಫಾಸ್ಟ್ ಅಟ್ಯಾಕ್ ಸಬ್ಮರಿನ್ ಕೂಡ ಇದೆ. ಹಾಗೆ USS ಕಾರ್ಲ್ ವಿನ್ಸನ್ ಕೆಂಪು ಸಮುದ್ರದಲ್ಲಿ ನಿಂತಿದೆ. ಈ ಹಡಗುಗಳು ಹಾಗೂ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಮೂಲಕ ಕೂಡ ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಡಿಯಾಗೋ ಗಾರ್ಸಿಯಾದಲ್ಲಿ ಅಮೆರಿಕದ B-2 ಬಾಂಬರ್ಗಳಿವೆ. ಅಲ್ಲಿ ಯಾವ ಏರ್ಕ್ರಾಫ್ಟ್ ಕ್ಯಾರಿಯರ್ ಇಲ್ಲದೆ ಇದ್ರೂ ಕೂಡ B-2 ಬಾಂಬರ್ ಡಿಯಾಗೋ ಗಾರ್ಸಿಯಾದಿಂದ ನೇರ ಇರಾನ್ ವರೆಗೆ ಬಂದು ಅಲ್ಲಿ ಬಾಂಬ್ ಮಾಡಿ ವಾಪಸ್ಸು ಹೋಗೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹೀಗಾಗಿ ಸದ್ಯಕ್ಕೆ ತನ್ನ ವಿಮಾನಗಳನ್ನ ಇರಾನ್ಗೆ ತುಂಬಾ ಹತ್ತಿರ ಇರುವ ಏರ್ ಬೇಸ್ಗಳಿಂದ ಅಮೆರಿಕ ವಾಪಸ್ಸು ಕರೆಸ್ಕೊಂಡಿದ್ರು ಕೂಡ ದಾಳಿಗೆ ಬೇಕಾದ ಸಿದ್ಧತೆಗಳನ್ನಂತೂ ಮಾಡಿಕೊಳ್ತಾ ಇದೆ. ಇನ್ನು ಈ ಭಾಗದಲ್ಲಿ ಅಂದರೆ ಸೆಂಟ್ರಲ್ ಕಮಾಂಡ್ನ ಅಡಿಯಲ್ಲಿ ಸುಮಾರು 43,000 ಅಮೆರಿಕದ ಸೈನಿಕರು ಇದ್ದಾರೆ. ಬಹುಶಃ 15 ದಿನಗಳ ಕಾಲಾವಕಾಶ ಬೇಕು ಅಂತ ಹೇಳ್ತಾ ಇರೋ ಟ್ರಂಪ್ ಯುದ್ಧ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಸಮಯ ತಗೊಳ್ತಾ ಇರೋ ಹಾಗೆ ಕಾಣ್ತಾ ಇದೆ.
ಅಷ್ಟರಲ್ಲಿ ಇರಾನ್ ಅಣು ಕಾರ್ಯಕ್ರಮವನ್ನು ನಾವು ಕೈ ಬಿಡ್ತೀವಿ ಅಂತ ಬೇಷರತ್ತಾಗಿ ಮುಂದೆ ಬಂದ್ರೆ ಯುದ್ಧವನ್ನು ತಪ್ಪಿಸಿದ ಹಾಗೂ ಆಗತ್ತೆ. ಆ ಮೂಲಕ ಇರಾನ್ ಇಸ್ರೇಲ್ ಯುದ್ಧ ತಪ್ಪಿಸಿ ಇಸ್ರೇಲ್ ಇರಾನ್ ಮೇಲೆ ಮಾಡ್ತಾ ಇದ್ದ ಅಣುದಾಳಿಯನ್ನ ನಾನೇ ತಪ್ಪಿಸಿದ್ದು ಅಂತ ಹೇಳ್ಕೊಂಡು ಒಂದು ನೊಬೆಲ್ ಪ್ರಶಸ್ತಿನ ನನಗೂ ಕೊಟ್ಟು ಬಿಡ್ರಪ್ಪ ಅಂತ ಕೇಳುವ ಐಡಿಯಾ ಕೂಡ ಟ್ರಂಪ್ಗಿದ್ದಂತಿದೆ. ಇನ್ನು ಇಸ್ರೇಲ್ ಮಾತ್ರ ಈ ಬಾರಿ ಏನೇ ಆದರೂ ಇರಾನ್ನ ಅಣು ಕಾರ್ಯಕ್ರಮವನ್ನು ತಡಿಲೇಬೇಕು ಅಂತ ಹೊರಟಿದೆ. ಅಮೆರಿಕ ಜೊತೆಗಿರಲಿ ಇರದೇ ಇರಲಿ ನಾವಂತೂ ಇರಾನ್ಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇಲ್ಲಿ ಅಮೆರಿಕದ ಬಂಕರ್ ಬೋಸ್ಟರ್ಗಳಿಲ್ಲದೆ ಇದ್ರೆ ಇರಾನ್ನ ಫೋರ್ಡೋದಲ್ಲಿನ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನ ನಾಶ ಮಾಡೋದಕ್ಕೆ ಇಸ್ರೇಲ್ಗೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅದು ನೆಲದ ಆಳದಲ್ಲಿ ಸುಮಾರು 90 ಮೀಟರ್ಗಳ ಕೆಳಗೆ ನಿರ್ಮಾಣಗೊಂಡಿರುವ ನ್ಯೂಕ್ಲಿಯರ್ ಫೆಸಿಲಿಟಿ. ಸೊ ಇದನ್ನ ಸ್ಫೋಟಗೊಳಿಸೋದಕ್ಕೆ B2 ಬಾಂಬರ್ ಹಾಗೂ ಬಂಕರ್ ಬೋಸ್ಟರ್ ಬೇಕೇ ಬೇಕಾಗತ್ವೆ. ಅದನ್ನು ಅಮೆರಿಕ ಕೊಡದೇ ಇದ್ರೆ ನಾವು ಇರಾನ್ ಮೇಲೆ ಸಣ್ಣ ಪ್ರಮಾಣದ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಬಳಸದೆ ಬೇರೆ ವಿಧಿ ಇಲ್ಲ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಇದು ಈಗ ಅಮೆರಿಕಾಗೂ ಆತಂಕವನ್ನ ಹುಟ್ಟಿಸ್ತಾ ಇರೋ ವಿಷಯ. ಇಲ್ಲಿ ಇಸ್ರೇಲ್ ಅಣ್ವಸ್ತ್ರ ಪ್ರಯೋಗ ಮಾಡಿದ್ರೆ ಪಾಪ ಟ್ರಂಪ್ಗೆ ಶಾಂತಿ ಪ್ರಶಸ್ತಿಯನ್ನ ತೆಗೆದುಕೊಳ್ಳುವ ಅವಕಾಶ ತಪ್ಪು ಹೋಗುತ್ತೆ. ಹಾಗಂತ ಟ್ರಂಪ್ ಸುಮ್ಮನಿದ್ರೆ ಇರಾನ್ ಅಣುಶಕ್ತ ಆಗುತ್ತೆ. ಅದು ಕೂಡ ಟ್ರಂಪ್ಗೆ ಕೆಟ್ಟ ಹೆಸರನ್ನ ತರತ್ತೆ. ಯುದ್ಧಕ್ಕೆ ಅಮೆರಿಕದ ಸೇನೆಯನ್ನು ಇಳಿಸ್ಬಿಟ್ರೆ ನಾನು ಯಾವ ಯುದ್ಧನೂ ಮಾಡುವುದಿಲ್ಲ, ಯುದ್ಧಗಳನ್ನ ನಿಲ್ಲಿಸ್ತೀನಿ, ನಾನೊಬ್ಬ ಶಾಂತಿ ದೂತ ಅಂತ ಈ ಹಿಂದೆ ಟ್ರಂಪ್ ಹೇಳ್ಕೊಂಡಿದ್ದೆಲ್ಲ ಬೋಗಳೆ ಅಂತ ಆಗತ್ತೆ. ಸೊ ಟ್ರಂಪ್ ಈಗ ಅಡಕತ್ತರಿಗೆ ಬಿದ್ದಿದ್ದಾರೆ. ಇನ್ನು ಇಸ್ರೇಲ್ ಇಲ್ಲಿ ತನ್ನ ಅಳಿವು ಉಳಿವಿನ ಪ್ರಶ್ನೆ ಬಂದ್ರೆ ಅಣ್ವಸ್ತ್ರಗಳನ್ನ ಬಳಸೋದಕ್ಕೆ ಖಂಡಿತ ಹಿಂಜರಿಯೋದಿಲ್ಲ. ಅವರ ಬಳಿ ಸುಮಾರು 92 ಅಣು ಸಿಡಿ ತಲೆಗಳಿವೆ. ಅದರಲ್ಲಿ ಒಂದು 10 ಬಳಸಿದ್ರೂ ಕೂಡ ಇರಾನ್ ಸರ್ವನಾಶ ಆಗತ್ತೆ. ಇನ್ನು ಅವರು ಅದನ್ನ ಬಳಸಬೇಕು ಅಂತ ನಿರ್ಧಾರ ಮಾಡಿದ್ರೆ ತಡೆಯೋದಕ್ಕೆ ಇರಾನ್ನಿಂದ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಏರ್ ಡಿಫೆನ್ಸ್ ಕೆಲಸ ಮಾಡ್ತಿಲ್ಲ. ಸೊ ಅಕಸ್ಮಾತ್ ಇಲ್ಲಿ ಇರಾನ್ ಇಸ್ರೇಲ್ ಮಾಡ್ತಾ ಇರೋ ದಾಳಿ ತೀವ್ರಗೊಂಡು ಅದು ಅತ್ಯಂತ ವಿನಾಶಕಾರಿ ಅನಿಸಿದ್ರೆ ಇಸ್ರೇಲ್ ಇಲ್ಲಿ ಅದಕ್ಕಿಂತ ವಿನಾಶಕಾರಿಯಾದ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಬಳಸೋದಕ್ಕೆ ಮುಂದಾಗುತ್ತೆ. ಇದು ಅತ್ಯಂತ ಅನಾಹುತಕಾರಿ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿನೇ ರಷ್ಯಾ ಯಾವುದೇ ಕಾರಣಕ್ಕೂ ಅಂಥ ಕೆಲಸ ಮಾಡಬೇಡಿ, ಅಣ್ವಸ್ತ್ರಗಳನ್ನು ಬಳಸೋದಕ್ಕೆ ಹೋಗಬೇಡಿ ಅಂತ ಇಸ್ರೇಲ್ಗೆ ಹೇಳ್ತಾ ಇದೆ. ಇದೆಲ್ಲದರ ನಡುವೆ ಟರ್ಕಿ ಕತಾರ್ಗಳು ಇರಾನ್ ಹಾಗೂ ಅಮೆರಿಕಾದ ನಡುವೆ ಮಾತುಕತೆಗೆ ವೇದಿಕೆಯನ್ನು ಸಿದ್ಧಪಡಿಸೋ ಕೆಲಸವನ್ನು ಮಾಡ್ತಾ ಇವೆ. ಇದೆಲ್ಲ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಮಾತ್ರ ಇನ್ನಷ್ಟು ದಿನ ಕಾದು ನೋಡಬೇಕಾಗತ್ತೆ. ಈ ಎರಡೂ ದೇಶಗಳ ನಾಯಕರ ಈಗೋ ಒಂದು ಅಣ್ವಸ್ತ್ರ ದಾಳಿಗೆ, ಸಮೂಹ ನಾಶಕ್ಕೆ ಕಾರಣವಾಗದೇ ಇರಲಿ ಅಂತ ಬಯಸೋಣ. ಇದು ಗೆಳೆಯರೆ ಇರಾನ್ ಇಸ್ರೇಲ್ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.